ಈ ಪೊಲೀಸ್ ಪ್ರಾಧಿಕಾರ ರಾಜ್ಯ ಮಟ್ಟದ್ದು, ಅದರ ಒಂದು ಇರುವಿಕೆ ಹಾಗೂ ಜಿಲ್ಲಾ ಮಟ್ಟದ ಪೊಲೀಸ್ ಜಿಲ್ಲಾ ಪ್ರಾಧಿಕಾರ ಇದರ ಬಗ್ಗೆ ಮಾಹಿತಿನ ಹಂಚಿ ಇದ್ರ ಬಗ್ಗೆ ವಿಮರ್ಶಿಸಿ ಹೋಗಬೇಕು ಅಂತ ನಾವು ಇಲ್ಲಿ ಭೇಟಿ ಕೊಡಿ. ಇದರ ಉದ್ದೇಶ ಏನಂತ ಹೇಳಿದ್ರೆ, ಇದರ ಲಕ್ಷಣಗಳು, ಇದರ ಮುಖ್ಯ ಉದ್ದೇಶಗಳು ಏನು ಅಂತ ಹೇಳ್ಬಿಟ್ಟು ನೋಡಿ. ದಿನನಿತ್ಯದಲ್ಲಿ ಈ ಪೊಲೀಸ್ ಮತ್ತು ಜನಸಾಮಾನ್ಯರ ಭೇಟಿ ಅಥವಾ ಭಾಗವಹಿಸುವಿಕೆಯಲ್ಲಿ ಸುಮಾರು ಆಕಸ್ಮಿಕಗಳು, ಅಚಾತುರ್ಯಗಳು, ತೊಂದರೆಗಳು, ಅಪರಾಧಗಳು ನಡೆದೋಗ್ಬಿಡುತ್ತೆ ಅಂತ ತಿಳ್ಕೊಂಡು ತಿಳಿದೆ ಅಂತ. ಆವಾಗ ಅವ್ರಿಗೆ ಆಗ ದುರ್ನಡತೆ, ಪೊಲೀಸ್ ದುರ್ನಡತೆ ಬಗ್ಗೆ ಈ ಒಂದು ಪ್ರಾಧಿಕಾರ ತನ್ನ ಫಿರ್ಯಾದುಗಳನ್ನು ವಿಚಾರ ಮಾಡುತ್ತೆ ಅನ್ನೋದು ಒಂದು. ಇದರಲ್ಲಿ ಎರಡು ರೀತಿ ಬರ್ತದೆ ನೋಡಿ. ಒಂದು ಸಾಮಾನ್ಯವಾಗಿ ನಡೆಯುತ್ತಾ ದುರ್ನಡತೆ, ದಟ್ ಈಸ್ ಜನರಲ್ ಮಿಸ್ಕಾಂಡಕ್ಟ್. ಆ್ಯಂಡ್ ಎರಡನೇದು ತೀವ್ರತರವಾದ ಮಿಸ್ಕಾಂಡಕ್ಟ್ ಇರ್ತಾರೆ, ರೇಪು, ಲಾಕಪ್ ಡೆತು, ಆ ಥರದ್ದು ಈ ಥರದ್ದೆಲ್ಲ ಇರ್ತಾರೆ, ಎರಡು ಥರದ್ದು. ಈ ಮೊದಲಿಗೆ ನಾವು ಸಾಮಾನ್ಯ ಮಿಸ್ಕಾಂಡಕ್ಟು ಅಥವಾ ಜನರಲ್ ಮಿಸ್ಕಾಂಡಕ್ಟ್ನ ತೊಗೊಂಡ್ರೆ ಅದು ಈ ಕಾನ್ಸ್ಟೇಬಲ್ ಕಡೆಯಿಂದ ಹಿಡಿದು ಅಪ್ ಟು ಅಡಿಷನಲ್ SP ಅವ್ರಿಗೂ, DSP ಅವ್ರಿಗೂ ಈ ಜಿಲ್ಲಾ ಪ್ರಾಧಿಕಾರದಲ್ಲೇ ಬರುತ್ತೆ. ಅದೆಲ್ಲ ಜಿಲ್ಲಾ ಪ್ರಾಧಿಕಾರದಲ್ಲಿ ಅವ್ರು ಕಂಪ್ಲೇಂಟ್ ಕೊಟ್ಟಾಗ ಅದನ್ನು ಅವರು ಪರಿಶೀಲನೆ ಮಾಡ್ತಾರೆ. ಏನಾಗುತ್ತೆ ಪರಿಶೀಲನೆ ಅಂತಂದರೆ, ಅವರು ಒಂದು ಇಲಾಖೆಯಲ್ಲಿ ಆ ವ್ಯಕ್ತಿ ಮುಂದೆ ದುರ್ನಡತೆ ಮಾಡಿದಾನ ಇಲ್ವಾ ಅಂತೇಳ್ಬಿಟ್ಟು ಅದಕ್ಕೆ ದಾಖಲೆಗಳು ಮತ್ತು ಹೇಳಿಕೆಗಳು ಅದನ್ನೆಲ್ಲ ಪಡ್ಕೊಂಡು ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ, ಅವಾಗ ನಮ್ಮಲ್ಲಿ ಸಮಾಧಾನ ಆಯಿತು ಅಂದರೆ, ಅವ್ರು ಒಬ್ಬರೇ ಮಾಡೋದಲ್ಲ, ಕಮಿಟಿ ಇರುತ್ತೆ, ಟೀಮ್ ಇರುತ್ತೆ. ಮಾಡಿದಾಗ ಅದನ್ನು ನಾವು ಇವ್ರದ್ದು ಈ ಥರ ಆಗಿದೆ, ಇವರು ಕ್ರಮಕ್ಕೆ ಜವಾಬ್ದಾರರು ಅಂತ ಬರ್ತೀವಿ. ಅರ್ಥ ಆಯ್ತಲ್ಲ. ಇದು ಸುಮಾರು ಜನ ಇರ್ತದೆ. ಆದರೆ ಮತ್ತು ಅಡಿಷನಲ್ SP ಮತ್ತು ಅದಕ್ಕಿಂತ ಹಿರಿಯ ಹುದ್ದೆಗಳಿರ್ತಲ್ಲ, ಅವ್ರುಗಳ್ದು ಡೈರೆಕ್ಟಾಗಿ ನಮಗೆ ಬರುತ್ತೆ. ಇಲ್ಲಿ ಏನು ಅದೇ ರೀತಿ ಕೆಲಸ ನಾವು ಮಾಡೋದಷ್ಟೇ. ಇದು ಅದೇ ರೀತಿ ನಾವು ಮಾಡೋದು ಅಲ್ಲಿ ಕಳಿಸಿ. ಎರಡನೇದು ಏನಂತೇಳಿ, ಈ ತೀವ್ರತರ ದುರ್ನಡತೆ ಇರುತ್ತೆ ನೋಡಿ. ಫಾರ್ ಎಕ್ಸಾಂಪಲ್, ಇನ್ನೊಂದು ಸೀರಿಯಸ್ ಅಫೆನ್ಸು, ಒಂಥರ ಗ್ರೀವಸ್ ಹರ್ಟು, ದೊಡ್ಡ ತೊಂದರೆ ಆಗಿರ್ತಕ್ಕಂಥದ್ದು, ಇಲ್ಲ ಲಾಕಪ್ಪು, ಡೆತ್ತು, ಮರ್ಡರು ಈ ಥರ ಕೇಸಾಗಿದ್ದರೆ ಅದು ಕಾನ್ಸ್ಟೇಬಲಿಂದ ಹಿಡಿದು ಹೈಯೆಸ್ಟ್ ರ್ಯಾಂಕ್ವರೆಗೂ ನಮಗೆ ಬರುತ್ತೆ. ಅಂದರೆ ಇದರಲ್ಲಿ ಇದೇನಾಗಿದೆ ಅಂತ ಹೇಳಿದ್ರೆ, ಇದನ್ನು ಒಂದು ವಿಶ್ವೇಶ್ವರ ಟವರ್ಸ್ ಇದೆಯಲ್ಲ, ಅಲ್ಲಿ ಆಫೀಸ್ ಇತ್ತು, 3ನೇ ಮಹಡಿಲಿ ಆಫೀಸು ಇದೆ. ಅಥವಾ ಇದೆಲ್ಲ ಅಲ್ಲಿ ನಾನು, ಈ ಮಾಲಿನಿ ಕೃಷ್ಣಮೂರ್ತಿ ಮೇಡಮ್ಮು ಮತ್ತು ದೇವಜ್ಯೋತಿ ಸಾಹೇಬರು ಅಲ್ಲಿ ಒಂದು ನಮ್ಮ ಕಮಿಟಿ ಮಾಡಿ ಪ್ರಾಧಿಕಾರ ಅಲ್ಲಿರುತ್ತೆ. ಅಲ್ಲಿ ಬಂದು ಕಂಪ್ಲೇಂಟ್ ಒಂದು ಪೇಪರಲ್ಲಿ ಹಿಂಗೆ ಪ್ರಾಬ್ಲಮ್ ಆಗಿದೆ ಅಂತ ಕೊಟ್ಟರೆ ಕೂಡ ಅದನ್ನು ನಮ್ಮ ಮನೆ ಯಾರು ಇಷ್ಟೇ ಪೇಪರಲ್ಲಿ ಬರೆದಿದ್ದು ಅದನ್ನು ನಾವು ಅವತರಣಿಕೆ ಅವ್ನಿಗೆ ಗೊತ್ತಿಲ್ಲದೆ ಇರ್ಬೋದು. ಅವ್ನು ಬಂದಾಗ ಗೊತ್ತಾಗುತ್ತೆ ನಿಜವಾದಂತ ಪುಟಪ್ ಅಂತ ಮಾಡಿದೆ ಅದನ್ನು. ಅದಕ್ಕೊಂದು ಆರ್ಡರ್ ಶೀಟ್ ರೆಡಿ ಮಾಡಿ ಫೈಲ್ ರೆಗಟ್ ಮಾಡಿದ್ದೇನೆ. ಅವನಿಗೆ ನೋಟಿಸ್ ಕೊಟ್ಟು ಕರೆಸಿ ಯಾರ್ಯಾರಿಗೆ ಕಂಪ್ಲೇಂಟ್ ಕೊಟ್ಟಿದ್ದಾನಲ್ಲ ಅವನಿಗೆ, ಹಾಗಂತ ಪ್ರಾಧಿಕಾರ ಇದೆ ಅಂದರೆ ಎಲ್ಲ ಕೇಸ್ಗಳಲ್ಲೂ ಯಾರ್ಯಾರ ಮೇಲೆ ಕೊಟ್ಟಿದ್ದಾರೆಲ್ಲ ಬಂದು ನಿಂತ್ಕೋಬೇಕು ಅಂತ ನಾವು ಫಸ್ಟ್ ಸ್ಕ್ರೀನ್ ಮಾಡಿ ಇದು ಅಗತ್ಯವಿದೆಯೇ ಇಲ್ಲವೇ, ಇಲ್ಲ ಸೀರಿಯಸ್ ಕೇಸ್ ಇದೆ, ಒಬ್ಬ SP ಮೇಲೆ ಬಂದಿದೆ ಅಂತ ಹೇಳಿದ್ರೆ ನಾವು ರಿಪೋರ್ಟ್ ಕಾಲ್ ಫಾರ್ಮ್ ಮಾಡಿ SP ಕಡೆಯಿಂದ ಬಂದಿದ್ದರೆ ಇವ್ರಿಗೆ IG ಲೆವೆಲ್ಗೆ ಬರೆದು ನಾವು ರಿಪೋರ್ಟ್ ಕಾಲ್ ಫಾರ್ಮ್ ಮಾಡಿ, ಅಥವಾ ಈ ಕೆಳಗಡೆಯಿಂದ SP ಕಡೆಯಿಂದ ಬೇರೆ ಕಂಪ್ಲೇಂಟ್ಗೆ ರಿಪೋರ್ಟ್ ಕಾಲ್ ಫಾರ್ಮ್ ಮಾಡಿ ಅದರಲ್ಲಿ ನಾವು ಡಿಸ್ಕಸ್ ಮಾಡಿ ಸಮ್ಮತಿಯೊಂದಿಗೆ ಒಂದು ರೆಸಾಲ್ಯೂಷನ್ ಮಾಡಿ ಈಗ ಕೊಡ್ತೀವಿ. ಅಥವಾ ಅದೇ ರೀತಿ ಈ ಇಲ್ಲ ಸಲ್ಲೋದು ಒಂದು ಕ್ಷುಲ್ಲಕವಾಗಿ, ಅಥವಾ ಇದೆಲ್ಲ ನಾನು ಹೋದೆ, ನಾನು ಸರಿಯಾಗಿ ಟ್ರೀಟ್ ಮಾಡಲಿಲ್ಲ, ಆ ಒಂದು ಕೆಲಸದ ಒತ್ತಡದಿಂದ ಅದರಲ್ಲಿ ಏನೂ ಹುರುಳು ಇಲ್ಲ ಅನಿಸಿದ್ರೆ ಅದು ಸಮರಿಯಲ್ಲಿ ಪ್ರಾಥಮಿಕ ನೋಟದಲ್ಲೇ ಅದು ಹೋಗುವಂಥದ್ದರೆ ಅಲ್ಲೇ ಇದಿಲ್ಲ, ಅವಶ್ಯಕತೆ ಇಲ್ಲ ಅಂತ ಗೊತ್ತಾಗ್ತದೆ. ಫಾರ್ ಎಕ್ಸಾಂಪಲ್, ಆಮೇಲೆ ನನಗೆ ಪೊಲೀಸ್ ಸಪೋರ್ಟ್ ಇದೆ ಅಂತ ಹೇಳ್ಬಿಟ್ಟು ಇಂಥವ್ನು ನಮಗೆ ತೊಂದರೆ ಕೊಟ್ಟ ಅಂದರೆ, ಇಂಥವನು ತೊಂದರೆ ಕೊಟ್ಟಿದ್ದು ಯಾರು ಪರ್ಟಿಕ್ಯುಲರ್, ಅವ್ನು ಪೊಲೀಸ್ ಫ್ರೆಂಡೇ ಇರ್ಬೋದು. ಆದರೆ ಇದು ಪೊಲೀಸ್ ಪ್ರಾಧಿಕಾರ ಅಲ್ವಾ, ನಾವೇನು ಮಾಡೋಕ್ಕಾಗುತ್ತೆ, ಅದು ನೋಡಪ್ಪ ಬೇರೆ ಕಡೆ ಹೋಗಿ ಹಿಂಗೆ ಹೇಳ್ಕೊಬೋದು ಅಂತ ಅವ್ನು ಹೇಳ್ತೀವಿ. ಅದಕ್ಕೆ ಈ ಸತಿ ಇನ್ನೊಂದು ಮಾಡೋಣ ಅಂತಿದ್ದೀವಿ. ನಮ್ಮಲ್ಲಿ ಅಲ್ಲದೇ ಇರೋ ದೂರ ಯಾರನ್ನ ಹೋಗಬೇಕು ಅಂತ ಅವ್ರು ಕೊಟ್ಟು ಅಂತಾಗ ಅವ್ರು ಕಳಿಸ್ಕೊಡೋ ವ್ಯವಸ್ಥೆ, ನಾವು ನಿರ್ದೇಶನ ಕಳಿಸ್ಕೊಡೋ ವ್ಯವಸ್ಥೆ ಮಾಡಿ ಸ್ವಲ್ಪ ನಾವು ಬಂದಾಗಿದ್ದ ಡಿಸ್ಪೋಸಲ್ಸ್ ಕೇಸುಗಳು ನಾನು ಜುಲೈ 31 ಮಾಡ್ಕೊಂಡು ಹೋಗ್ತಾಯಿದ್ದೀವಿ. ಆದ್ದರಿಂದ ಇದರಿಂದ ನನ್ನ ಪ್ರಕಾರ ಸ್ವಲ್ಪ ಎಲ್ಲೋ ಒಂದು ಕಡೆ ಅಫೆನ್ಸ್ ಆಗೋದು ನಿಲ್ತಾ ಇದೆಯೇನೋ ಅಂತ ಅನಿಸುತ್ತೆ.
ಬಟ್ ಅದು ಇನ್ನೂ ಪೂರ್ತಿ ಅದು ಎಫೆಕ್ಟ್ ಆಗೋದು ಯಾವಾಗ ಆಗುತ್ತಾ, ಫುಲ್ಲು ಮಾಹಿತಿ ಹೋಗಬೇಕು, ಜನಗಳಿಗೆ ಹೋಗಬೇಕು. ಕಂಪ್ಲೇಂಟ್ಗಳು ಸಾಕಷ್ಟು ಬರ್ತಾ ಇವೆ. ಅದು ಡಿಸ್ಪೋಸಲ್ಲು ಅಂದರೆ ಇದು ಸರ್ಕಾರಿ ಅಧಿಕಾರಿಗಳಿಂದ ಸರ್ಕಾರಿ ಅಧಿಕಾರಿಗಳು ಅಂದರೆ ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಸಂಬಂಧಪಟ್ಟಂತೆ ಕಾನ್ಸ್ಟೇಬಲಿಂದ ASP ಅವರಿಗೆ ಯಾರ್ಯಾರು ತೊಂದರೆಗೀಡಾಗ್ತಾರೆ ಅವ್ರಿಗೆ ಕಂಪ್ಲೇಂಟ್ ಕೊಡುವಂಥ ಪ್ರಾಧಿಕಾರದ ಸಂಬಂಧಪಟ್ಟಂಗೆ ಅಷ್ಟೇ ನೀವು ಇವತ್ತು ಜಿಲ್ಲಾ ಪ್ರಾಧಿಕಾರಕ್ಕೆ ಅವ್ರಿಗಿಂತ ಮತ್ತು ಆ ಹುದ್ದೆಗಿಂತ ಮೇಲ್ಪಟ್ಟ ನೇರವಾಗಿ ನಿಮಗೆ ಬರ್ತಾರೆ. ಆದರೆ ತೀವ್ರತರವಾದ ದುರ್ನಡತೆ ಇರ್ತಲ್ಲ, ಅದು ಕಾನ್ಸ್ಟೇಬಲ್ ಕಡೆಯಿಂದ ಹಿಡಿದು ಇದ್ರಿಗೂ ನಮಗೆ ಬರ್ತದೆ. ಜಿಲ್ಲಾ ಪ್ರಾಧಿಕಾರದಲ್ಲಿ ಯಾರು ಇರ್ತಾರೆ ಏನ್ರಿ? ಜಿಲ್ಲಾ ಪ್ರಾಧಿಕಾರದಲ್ಲಿ ಯಾರು ಇರ್ತಾರೆ? ಜಿಲ್ಲಾ ಪ್ರಾಧಿಕಾರದಲ್ಲಿ ಅಸಿಸ್ಟೆಂಟ್ ಕಮಿಷನರ್, ಇವರು ಡೆಪ್ಟಿ ಕಮಿಷನರ್ ಚೇರ್ಮನ್ ಇರ್ತಾರೆ. SP ಬಂದಿದ್ದಾನೆ ಮೆಂಬರ್ ಸೆಕ್ರೆಟ್ರಿ, ಇನ್ನೊಬ್ಬರು ಪ್ರೈವೇಟ್ ಮೆಂಬರ್ ಬರ್ತಾರೆ ಸಿವಿಲ್ ಸೊಸೈಟಿಯಿಂದ. ನಿಮ್ಮ ಯಾರು ಅವರಲ್ಲಿ ಪತ್ರಕರ್ತರು ಮೇಷ್ಟ್ರಾಗಿದ್ದವರು ಯಾರನ್ನ ಇರ್ತಾರಲ್ಲ, ಅದಕ್ಕೆ ಎಜುಕೇಷನ್ ಕ್ವಾಲಿಫಿಕೇಷನ್ನು ಇನ್ನೊಂದು ಮತ್ತೊಂದು ಇಷ್ಟೇ ಇಂಥ ದೊಡ್ಡ ಆಫೀಸರ್ ಇರಬೇಕು ಅಂತಿಲ್ಲ. ಜಿಲ್ಲಾ ಪ್ರಾಧಿಕಾರ ರಚನೆ ಆಗಿದೆ ಸರ್ ಈಗ? ಇದೆ 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 ಇಲ್ಲಿ ಸರಿ. ಸ್ಟೇಟಲ್ಲಿ ಅಲ್ಲಿ ರಚನೆ ಅನ್ನೋದಕ್ಕಿಂತ ಒಂದು ಪ್ರಶ್ನೆ ಇದು ಮಾಡಿದಾರಲ್ಲ ಪ್ರೊಡ್ಯೂಸಲ್ಲಿ, ಆ ಪ್ರೊಡ್ಯೂಸಲ್ಲಿ ಹೇಳೇ ಬಿಟ್ಟಿದ್ದಾರೆ. ಏನಂತ ಅಂತೇಳಿದ್ರೆ, ಇದು ಪರ್ಮನೆಂಟಾಗಿ ಇದು ಈ ಉದ್ಘಾಟನೆ ಆಗೋ ಪ್ರಶ್ನೆ ಅಂತ ಬರೋದಿಲ್ಲ. ಪರ್ಮನೆಂಟಾಗಿ ಅವರು ಅಲ್ಲಿರ್ತಕ್ಕಂಥ ಡೆಪ್ಟಿ ಕಮಿಷನರ್ ಬಂದಿದ್ದಾನೆ ಚೇರ್ಮನ್ನು, SP ಅವರು ಬಂದಿದ್ದಾನೆ ಮೆಂಬರ್ ಸೆಕ್ರೆಟರಿ, ಇನ್ನೊಬ್ಬ ಸಿವಿಲ್ ಸರ್ವೆಂಟ್ ಮೆಂಬರ್ ಒಬ್ಬರು ಇರ್ತಾರೆ ಅಂತ ಆ್ಯಕ್ಟಲ್ಲಿದೆ. ಅದರಿಂದ ಸಪ್ರೇಟ್ ಗೌರ್ಮೆಂಟ್ ಆರ್ಡರ್ ಆಗಿ ಮಾಡೋ ಅವಶ್ಯಕತೆ ಇಲ್ಲ. ಸರ್, ಈಗ ಸ್ಟೇಟಲ್ಲಿ ಇಲ್ಲಿವರೆಗೂ ಎಷ್ಟು ಕಂಪ್ಲೇಂಟ್ಸ್ ಬಂದಿದೆ? ಈಗ ನಮ್ಮ ರಾಮನಗರದಲ್ಲಿ ಎಷ್ಟು? ರಾಮನಗರದಲ್ಲಿ ಇವತ್ತು ನನ್ನ ಮಾಹಿತಿ ಸಿಕ್ತು, ಒಂದು 38 ಕಂಪ್ಲೇಂಟ್ಗಳು. ಇದು 38 ಕಂಪ್ಲೇಂಟ್ಗಳು, ಅದರಲ್ಲಿ ಆಲ್ಮೋಸ್ಟು 37 ಡಿಸ್ಪೋಸಲ್ ಆಗಿದೆ ಅಂತ ಗೊತ್ತಾಯಿತು. ಅರ್ಥ ಆಯಿತು. ಅಯ್ಯೋ, ಅದು ಭಾಳ ಸಿಂಪಲ್ ಕಾರಣಗಳು ಬಂದ್ಬಿಟ್ಟಿದೆ, ಕ್ಷುಲ್ಲಕ ಕಾರಣಗಳು, ಯಾವುದೂ ತೀವ್ರ ಥರದ್ದು ಬಂದಿರಲಿಲ್ಲ. ಬಂದಿಲ್ಲ, ಆ ಥರ ನಡೆದಿಲ್ಲ ಆ ಥರ ಅಂತೆಲ್ಲ ಹೇಳ್ತಾರೆ. ಕಂಪ್ಲೇಂಟ್ ಬಂದಿಲ್ಲ. ಅದನ್ನು ಅದರ ಪ್ರಕಾರ ಯಾವ್ದು ನಡೆಯೋದಿಲ್ವೋ ಅದಕ್ಕೆ ಎಷ್ಟು ತಿಂಗಳು ಬಂದಿದೆ ಸರ್? ಒಂದು ವರ್ಷದ ರೀಸೆಂಟ್? ಒಂದು ವರ್ಷದ್ದು. ಒಂದು ವರ್ಷದಲ್ಲಿ 38. ಒಂದು ವರ್ಷ 2 ವರ್ಷ ಇರಬೇಕು. 2 ವರ್ಷದಲ್ಲಿ 38. ಇವಾಗ ನಾವು ಬಂದು ಇವಾಗ ಏನಾಗಿದೆ ಅಂತ ಹೇಳಿದ್ರೆ, ಹಿಂದಕ್ಕೆ ಹೊರಟೋಗ್ತಾರಲ್ಲ ಅಲ್ಲಿ. ಯಾಕೆ ಅಂತ ಹೇಳಿದ್ರೆ, ಇವಾಗ ಒಬ್ಬ ಕಂಪ್ಲೇಂಟ್ ಮಾಡಬೇಕು ಅಂದರೆ ನಮ್ಮ ಥರ ಯಾರನ್ನ ಹೋಗೋರು ಇರಬೇಕು, ಅಲ್ಲಿ ಹೋಗಿ ಪ್ರೊಡ್ಯೂಸ್ ಮಾಡಬೇಕು, ನಾವು ಪರ್ಚೇಸ್ತಿರಬೇಕು, ಅವನು ಕರ್ಕೊಂಡೋಗ್ಬೇಕು, ಬೆಂಗಳೂರಿಗೆ ನಾವು ಕಾರ್ ಮಾಡಬೇಕು, ಎಲ್ಲ ಇರುತ್ತಲ್ಲ. ಅದು ಬರಲು ಒಂದು ಗೀಚಿ ಹಾಕ್ಬಿಟ್ಟ ಅಂತ ಹೇಳಿದ್ರೆ ಅದು ನೋಡೋದಕ್ಕೆ ಅಲ್ಲಿ ಅಲ್ವಾ. ಇವಾಗ ಯಾತಕ್ಕೆ ಸುಮಾರು ಜನ ಕಂಪ್ಲೇಂಟ್ ತೊಗೊಳ್ಳೋದಿಲ್ಲ, ಅಯ್ಯೋ ನಂಗೆ ಕೈಲಾಗಲ್ಲ ಹೋಗೋಕ್ಕೆ ಬಿಡೋದು. 56 ಪ್ರಶ್ನೆ ಇರುತ್ತೆ, ಅವ್ರು ಯಾರು ಲಾಯರ್ ಹಿಡ್ಕೋಬೇಕು, ಅದು ಇದು ಅದೇನೋ ಅಫಿಡವಿಟ್ ಮಾಡು ಅಂತಾನೆ, ದುಡ್ಡು ಕೊಡು ಕಾಸು ಕೊಡು ಅಂತಾನೆ, ನಮ್ಮ ಕೈಲಾಗಲ್ಲ ಬೇಡ ಬಿಡು ಅಂತ ಸುಮ್ಮನೆ ಆಗ್ತಾರೆ. ಇಲ್ಲಿ ಹಾಕಿ ಕಳಿಸ್ಬಿಟ್ಟಾಗ ಅವ್ರು ಅದು ಇಷ್ಟು ಕೇಳ್ತೀವಿ, ನಾವು ಬರಲೇಬೇಕು, ಅದಕ್ಕೆ ತುಂಬ ಅವಶ್ಯಕತೆ ಇದ್ದಾಗ ನಾವು ತಿಳಿಸ್ತೀವಿ. ಏನಂತ ಮೀಟಿಂಗ್ ಇದೆ ಅಂತ ನಾವು ಡೇಟ್ ತಿಳಿಸ್ತೀವಿ, ಟೈಮ್ ತಿಳಿಸ್ತೀವಿ. ನಂಗೆ ಕರೆಕ್ಟ್ ಸಂಖ್ಯೆ ಗೊತ್ತೆ, ಬಟ್ ಇವಾಗಂತೂ ಒಂದು ನಾವು ನಿಯರ್ಲಿ ಮೋರ್ ದೆನ್ 200 ಡಿಸ್ಪೋಸಲ್ ಮಾಡಿದ್ದೇವೆ. ಮೋರ್ ದೆನ್ 200 ಡಿಸ್ಪೋಸಲ್ ಮಾಡಿದ್ದೇವೆ ಒಂದು ವರ್ಷದಲ್ಲಿ. ಅಲ್ಲ, ಈಗ ಬಂದಮೇಲಿಂದ ಹೌದು 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 ಹೌದು. ಇದೆಯಪ್ಪ, ಅದು ಒಂದು ಏನಪ್ಪ ಲಾಸ್ಟ್ ಟೈಮ್ ಏನಾಯಿತು ಅಂದರೆ ಅದು ಕೊರೋನಾ ಬಂದಾಗ ಕೇಸುಗಳು ಕರೀದಿ ಎಲ್ಲ ಸ್ಟ್ಯಾಗ್ನೇಟ್ ಮಾಡಿಬಿಟ್ಟಿತ್ತು ಏನಿದ್ರಲ್ಲಿ. ಇವಾಗ ನಿಯರ್ಲಿ ಮೋರ್ ದೆನ್ 600 ಇವೆ. ಎಲ್ಲ ನಾವು ಶಿಕ್ಷೆ ಕೊಡೋದು ಅಲ್ಲ. ನಮ್ಗೆ ಅದೇನಾಗಿದೆ ಅಂತ ಹೇಳಿದ್ರೆ, ನಾವು ರಿಪೋರ್ಟ್ ಕಳಿಸೋದು. ಮೊನ್ನೆ ಒಂದು ಯಾವುದೋ ಒಂದು ರಿಪೋರ್ಟ್ ಕಳಿಸಿದ್ದೀವಿ ಒಂದು. ಹೌದಾ, ಕರೆಕ್ಟ್ ಅಲ್ಲ. ನೀವು ರೆಕಮೆಂಡಲ್ಲಿ ಸತ್ವ ಇದ್ದರೆ ಆ ಒಂದು ಐಟಮ್ಗಳಿಗೆ ಅದು ಯಾರು ಬರ್ದು ಅಷ್ಟೇ ಅಲ್ಲ, ಟೈಮ್ ಡಿಸ್ಟೆನ್ಸ್ ಹೋಗ್ಬೋದು, ಟೈಮ್ ಹೋಗ್ಬೋದು ಅಷ್ಟೇ. ನೀವು ಬರ್ದಿರ್ತಕ್ಕಂಥ ರೆಕಮೆಂಡರಿ ಅಥಾರಿಟಿ ವಾಟ್ ಎವರ್ ಇದ್ದವು ಅಲ್ಲಿ ಪರ್ಫೆಕ್ಟಾಗಿತ್ತು ಅಂತ ಹೇಳಿದ್ರೆ, ಅದು ಯಾವಾಗಲೂ 2+2 ಅಂತ ಹೇಳಿದ್ರೆ, ನಾವು 4 ಅಂತ ಡಿಕ್ಲೇರ್ ಮಾಡೋಕ್ಕೆ ನಮಗಿಲ್ಲದೆ ಇದ್ರೂ ಕೂಡ ಅದು ಯಾರು ನೋಡಿದ್ರು 4 ಅಂತಲೇ ಹೇಳಬೇಕಲ್ಲ. ಅಲ್ಲ ಸರ್, ಪರ್ಟಿಕ್ಯುಲರಾಗಿ ಯಾರಿಗಾದ್ರೂ ಆಗಿದೆಯಾ ಅವ್ರಿಗೆ ಡಿಸ್ಮಿಸ್ ಆಗುವಂಥದ್ದು, ಶಿಕ್ಷೆ ಅಲ್ಲ, ಅವರು ಎನ್ಕ್ವೈರಿ ಅಲ್ಲಿ ಎನ್ಕ್ವೈರಿ ಆ ಥರದ್ದು ನಿಮಗೆ ಮಾಹಿತಿ ಇರಲೇಬೇಕಲ್ವಾ? ಇಲ್ಲ. ಈಗ ಮೊನ್ನೆ ಒಂದು ಹೋಗಿದೆ, ಇನ್ನೊಂದು ಹೋಗಿದೆ. ಏನೋ ಅದು DSP ಲೆವೆಲ್ದೆ ಮೊನ್ನೆ ಒಂದು ರೆಕಮೆಂಡೇಶನ್ ಹೋಗೇ ಇಲ್ಲ ಇದರದ್ದು. ಅದು ದುರ್ನಡತೆ. ಇದರಲ್ಲಿ ಫೀಮೇಲ್ಗೆ ಸಂಬಂಧಪಟ್ಟಾಗ ಎಷ್ಟು ದೂರ ಇದೆ ಸರ್? ಅಂದರೆ ಫೀಮೇಲ್ ಕೊಟ್ಟಿರೋದಾ? ಹೌದು, ಫೀಮೇಲ್ ಹೌದು ಇದೆ. ನಿಯರ್ಲಿ ಒಂದು 40% ಇದೆ. ಕರೆಕ್ಟ್ ಫಿಗರ್ ನನಗೆ ಗೊತ್ತಿಲ್ಲ. ಒಂದು ನಾನು ನೋಡಿದ್ದೀನಲ್ಲ ಫೈಲ್ಗಳು, ಆ ಬೇಸಿಸ್ ಮೇಲೆ. ನಮ್ಮ ಜಿಲ್ಲೆಯಲ್ಲಿ ಎಷ್ಟಿದೆ ಸರ್ ಫೀಮೇಲ್ ಕೇಸು? ಆ ಥರ ಅದು ಮಾಹಿತಿ ಇಲ್ಲ ಈಗ ನಮ್ಗೆ. ಕೆಲವು ಆಮೇಲೆ ಸುಮಾರು ಕೇಸುಗಳಿತ್ತಲ್ಲ, ಇದು
ರಾಮನಗರ ಇದರಲ್ಲಿ ಸ್ವಂತ ಕಂಪ್ಲೇಂಟ್ ಹಾಕಿತ್ತು, ಪ್ಲಸ್ ನಮ್ಮ ರಾಜ್ಯ ಪ್ರಾಧಿಕಾರದಿಂದ ರೆಕಮೆಂಡ್ ಇದು ವಾಪಸ್ ಕಳಿಸಿದ್ವಲ್ಲ, ಇದು ಇಂಥ ಕಡೆ ಹೋಗಬೇಕು ನೋಡಿ ಅಂತ ಹೇಳ್ಬಿಟ್ಟು ಅದೆಲ್ಲ ಸೇರಿ ಎಷ್ಟು 38. ಸರ್ ಈಗ ನಮ್ಮ ಜಿಲ್ಲಾ ಪ್ರಾಧಿಕಾರಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಡೀಟೇಲ್ಸ್ ಬೇಕು. ಈಗೇನು ಮಾಡ್ತೀವಿ ನಾನು? ಏನು ಬೇಕು ಡೀಟೇಲ್ಸು? ಒಮ್ಮೆ ಸರ್ ಪ್ರಾಧಿಕಾರದಲ್ಲಿ ಯಾರು ಇದ್ದಾರೆ ಮತ್ತು ಪ್ರಾಧಿಕಾರಕ್ಕೆ ಯಾರು ಎಷ್ಟು ಜನ ಕಂಪ್ಲೇಂಟ್ ಮಾಡಿದ್ದಾರೆ, ಅದು ಏನಾಗಿದೆ ಈ ವರ್ಷದ್ದು ಅದು ಹೇಳಿದ್ನಲ್ಲ 38 ಕಂಪ್ಲೇಂಟ್. ಅದು ಡೀಟೇಲ್ಸ್ ಸರ್, ಸುಮ್ಮನೆ ಪರ್ಟಿಕ್ಯುಲರ್ ಆಗಿ ಈಗ ನಮ್ಮದು ಫೀಮೇಲ್ ಇಷ್ಟಾಗಿದೆ, ಮೇಲ್ ಇಷ್ಟಾಗಿದೆ ಮಾಹಿತಿ ತೊಗೋಬೋದು ಜಿಲ್ಲಾಧಿಕಾರಿಯಿಂದ, ಅದು ಇರುತ್ತೆ. ನೀವು ಹತ್ಕೊಂಬಂದು ಪ್ರಾಧಿಕಾರದಲ್ಲಿ ಅವ್ರು SP ಕಡೆ ಹಾಕ್ಬಿಡಿ. ಅಕಸ್ಮಾತ್ ನಿಮ್ಗೆ ಗೊತ್ತಾಗಿಲ್ಲ ಅಂತ ಹೇಳಿದ್ರೆ ಪೋಸ್ಟ್ ಮಾಡಿ ಅವ್ರ ಅಧಿಕಾರಿಗೆ ಕಳಿಸಿದ್ರೆ, ಆಮೇಲೆ ಇಲ್ಲ ಅಂದರೆ ನಮಗೇ ಕಳಿಸ್ಬಿಟ್ರು ಕೂಡ, ಅರ್ಥ ಆಯ್ತಾ? ನಾವು ವಿಂಗಡಣೆ ಮಾಡಿ ನಮಗೆ ಬಂದರೆ ನಾವೇ ತೊಗೊಳ್ತೀವಿ, ಇಲ್ಲ ಬೇರೆ ಕಡೆ ಬಂದು ಏನು ಮಾಡ್ತಾ ಇದ್ವಿ ಅಲ್ಲಿ ಬರೋದಿಲ್ಲ ಅಂತ, ಇಲ್ಲ ಮಾಡೋದಿಲ್ಲ. ಅಲ್ಲಿ ಕಳಿಸ್ಬೇಕು ಅಂತ ಹೇಳಿದ್ರೆ ನಾವೇ ಅಲ್ಲಿ ಒಂದು ಆರ್ಡ್ರ್ ಪಾಸ್ ಮಾಡಿದ್ದೇನೆ. ಅದರಲ್ಲಿ ಮ್ಯಾಟರ್ ಈಸ್ ಸೆಂಟ್ ಬ್ಯಾಕ್ ಟು ಡಿಸ್ಟ್ರಿಕ್ಟ್ ಪೊಲೀಸ್ ಅಥಾರಿಟಿ, ಅವರಿಗೆ ಟು ಡಿಸ್ಪೋಸ್ ಆಫ್ ದಿ ಮ್ಯಾಟರ್ ಅಕಾರ್ಡಿಂಗ್ ಟು ವಿತಿನ್ 3 months ಅಂತ. ಸರ್ ಈಗ ನಿಮಗೆ ದೂರು ಕಳಿಸ್ಬೇಕಾದ್ರೆ ಯಾವುದೇ ಪರ್ಟಿಕ್ಯುಲರ್ ಮೇಲ್ ಇದೆಯಾ? ನಮ್ಮ ಮೇಲ್ ಅಡ್ರೆಸ್ಸು ಇದೆ ನಮ್ಮದು. ಆಮೇಲೆ ಇನ್ನೊಂದು ಪೋಸ್ಟು ಈಸಿ, ಕೊರಿಯರು ಈಸಿ ಅಲ್ವಾ, ಅದಕ್ಕೆ ಕೋರ್ಟ್ ಫೀ ಇಲ್ಲ. ಸರಿ ಈಗ ಸರ್ವಿಸ್ ಡಿಪಾರ್ಟ್ಮೆಂಟ್ ಹೊರಗಡೆಯಿಂದಲೇ ಏನಾದರೂ ಕಂಪ್ಲೇಂಟ್ಸ್ ಬಂದಿರೋದು ಅಂತ ಅಂದರೆ ಅವರೇ ಕೊಟ್ಟರು ಅಂತಾನೆ. ಅವ್ರಿಗೂ ಸ್ವಲ್ಪ ಗ್ರೀವೆನ್ಸಸ್ ಏನಾದರೂ ಇರುತ್ತೆ, ಅದ್ರ ಬಗ್ಗೆ ಅವ್ರು ಬಂದಾಗ ಹೇಳ್ಕೊಳ್ಬೋದು ಅಷ್ಟೇ. ಅವರು ದೂರು ಕೊಡೋಂಗಿಲ್ಲ. ಅಲ್ಲ, ಯಾರನ್ನ ಕೊಡ್ತಾರೆ? ಅಲ್ಲ ಏನಾದರೂ ಈ ಥರ ಅಲ್ಲ, ದೂರು ಕೊಡೋರಿಗೆ ದೂರದಾರ ಒಬ್ಬ, ದೂರು ಕೊಡೋದು ಯಾರಿಗೆ ಅಂತ ಬೇಕಲ್ಲ. ಯಾರ ವಿರುದ್ಧ ಕೊಡ್ತಾನೆ, ಯಾರ ವಿರುದ್ಧ ಕೊಡ್ತಾನೆ? ಹಾಂ, ಗ್ರೀವೆನ್ಸಸ್ ಇದ್ರೂ ಅವ್ರಿಗೂ ಹಾಂ, ಹೇಳ್ಕೊಳ್ಬೋದು ಅಂತ ಹೇಳಿ. ಯಾರ ವಿರುದ್ಧ ಅನ್ನೋ ಪ್ರಶ್ನೆ ಆ ಮೇಲಾಧಿಕಾರಿಗಳ ವಿರುದ್ಧ ಈಗ ಬಂದಿಲ್ಲ. ಅದಕ್ಕೆ ಅವೇರ್ನೆಸ್ ಬೇಕಾಗುತ್ತೆ ಕೆಲವು ಸತಿ. ಇವಾಗ ನೋ ಒನ್ ಈಸ್ ಬಿಯಾಂಡ್ ರಾಂಗ್ ಅಲ್ವಾ? ಎ ಪರ್ಫೆಕ್ಟ್ ಮ್ಯಾನ್ ಈಸ್ ಎ ಟು ಬಾರ್ ಅಲ್ವಾ? ಇದು ನೋ ಬಡಿ ಈಸ್ ಇನ್ಫಾಲಿಬಲ್ ಅಂತಾರಲ್ಲ, ಹಾಗೆ ಮಾಡೋಕ್ಕೆ. ಆದ್ದರಿಂದ ಆ ಅವೇರ್ನೆಸ್ ಬೇಕು. ಅವೇರ್ನೆಸ್ ಕೊಟ್ಟಾಗ, ಫಾರ್ ಎಕ್ಸಾಂಪಲ್, ಇದು ಕೆಲವು ಕಾನ್ಸ್ಟೇಬಲ್ಸ್ ಇರ್ಬೋದು, WPC ವುಮೆನ್ ಕಾನ್ಸ್ಟೇಬಲ್ಸ್ ಇರ್ಬೋದು, ಅವರಿಗೆ ಕಿರುಕುಳ ಆಗ್ತಾಯಿದೆ, ಇದು ಅವೇರ್ನೆಸ್ ಹೋಗಿ ಅವ್ರಿಗೆ ತುಂಬಿದಾಗ, ಅದಕ್ಕೆ ಪ್ರತಿ ಜಿಲ್ಲೆಗೂ ನಾವು ಟೂರ್ ಹೋಗಿ ಅವಾಗ ಅವೇರ್ನೆಸ್ ಅಥವಾ ಆಯ್ತಲ್ಲ. ನೋಡಿ, ನಿಮಗೆ ತೊಂದರೆ ಆಗಿದೆ, ತಲೆ ಕೆಡಿಸ್ಕೊಳ್ಳೋದು ಅದು ಇದು ಅಂತೆಲ್ಲ ಹೇಳೋದು ಬೇಡ. ನೀವು ನಮ್ಮನ್ನು ತಂದೆಯಾಗಿ ನೋಡಿ, ಹಿರಿಯ ಅಣ್ಣನಾಗಿ ನೋಡಿ ಕಂಪ್ಲೇಂಟ್ ಕೊಡೋದು ಕೊಟ್ಟರೆ ನಾವು ಅದನ್ನು ನೋಡ್ಕೊಳ್ತೀವಿ. ಮುಂದೆ ಅಕಸ್ಮಾತ್ ಅವರಿಂದ ಏನಾಗ್ಬಿಡುತ್ತೋ ಅದು ಅಂತೆಲ್ಲ. ಅದು ಇಟ್ಸ್ ಎ ಪರ್ಟಿನೆಂಟ್ ಕ್ವಶನ್ ಕೇಳಿದ್ದಾರೆ. ಯಾಕೆಂದರೆ ಹೆಣ್ಮಕ್ಳಿಗೆ ಇದು ಇಲಾಖೆ ದೂರು ಅಂತ ಹೇಳಿದ್ರೆ ಇರುತ್ತೆ. ಫಾರ್ ಎಕ್ಸಾಂಪಲ್, ಒಬ್ಬ ಕಾನ್ಸ್ಟೇಬಲ್ ಮನೆಗೆ ಬಂದು ಪಾತ್ರೆ ತೊಳ್ಸೋದು, ಬಾತ್ರೂಮ್ ಕ್ಲೀನ್ ಮಾಡ್ಸೋದು, ಇದು ಮಾಡೋದು, ಮದ್ದು ಮಾಡಿಸೋದು, ಮೀನಿಯಲ್ ಜಾಬ್ ನಡೀತಾ ಇತ್ತು ಅಂತ ಹೇಳಿದ್ರೆ, ಈಸ್ ಇಟ್ ನಾಟ್ ಎ ಮಿಸ್ಕಾಂಡಕ್ಟ್? ಡೆಫಿನೆಟ್ಲಿ ಇಟ್ ವಿಲ್ ಬಿ ಎ ಮಿಸ್ಕಾಂಡಕ್ಟ್. ಅದಕ್ಕೆ ನಾವು ನಾರ್ಮಲಿ ಎಲ್ಲ ಡಿಸ್ಟ್ರಿಕ್ಟೂ ಕವರ್ ಮಾಡೋಣ ಅಂತ ಹೇಳ್ಬಿಟ್ಟು ಶುರು ಮಾಡಿದ್ವಿ. ನಾವು ಬಂದಿನ ಅದೇ ಹೇಳಿದ್ನಲ್ಲ 6-7 ತಿಂಗಳು. ಅದಕ್ಕೆ ಮುಂಚೆ ನಾನು ಹೈಕೋರ್ಟಲ್ಲಿ ಜಡ್ಜಾಗಿ ರಿಟೈರ್ ಆಗಿದ್ದು. ರಿಟೈರ್ಡ್ ಜಡ್ಜಿಂದ ಕಳಿಸೋದು ಅಲ್ಲಿ. ಅದಕ್ಕೆ ಮುಂಚೆ ಇನ್ಫ್ಯಾಕ್ಟ್ ನಮ್ಗೆ ಗೊತ್ತಿರೋ ಜನಗಳಿಗೆ ಇದು ಲೋಕಾಯುಕ್ತ ಕೊಟ್ಟಲ್ಲಿದ್ದಲ್ಲ ಅಷ್ಟೇ. ಸೊ ಜಿಲ್ಲಾ ಪ್ರಾಧಿಕಾರಕ್ಕೆ ಸಂಬಂಧಪಟ್ಟಾಗೆ ನಾವು ಇದೇ ಪ್ರಪ್ರಥಮ ಭಾಗವಹಿಸ್ತಾ ಇದ್ದೀವಿ. SIT ರಚನೆ ಆದಮೇಲೆ ಈ ಬೆಳವಣಿಗೆಗಳು ಸ್ಟಾರ್ಟ್ ಆದವಾ ಅಂತ. SIT ಆರಂಭ ಆಯ್ತಲ್ಲ ಈಗ ಮೊನ್ನೆ, ಅಲ್ಲಿಂದ ಈಚೆಗೆ ಏನಾರ ನೀವೇನಾರ ಫಾರ್ವರ್ಡ್ ಆದ್ರೆ ಮುಂಚೆನೂ ಈಗ ನಗಡ ಹೋಗಿದ್ದ ಡಾರ್ಮೆಂಟ್ ಆಗಿತ್ತು ಅಷ್ಟೇ. ಡಾರ್ಮೆಂಟ್ ಆಗಿತ್ತು, ಈಗ ಫಾರ್ವರ್ಡ್ ಮಾಡಿ ಚಾಲ್ತಿಲಿ ಇದೆಯಲ್ಲ ಈಗ. ಹಾಗೆ ಕಂಪ್ಲೀಟ್ಗಳು ಬರೋದು ನೋಡಬೇಕು. ದಿನಕ್ಕೆ 2, 3, 4 ಬರೋಕ್ಕೆ ಶುರು ಆಗಿದೆ. ಈಗ SIT ರಚನೆ ಆದಮೇಲೆ ನೀವು ಪ್ರಾಧಿಕಾರಕ್ಕೆ ಬಂದಿದ್ದೀರಿ, ಇವತ್ತು ಪತ್ರಿಕಾಗೋಷ್ಠಿ ನಡೆಸಿದ್ದೀರಿ. ಅಲ್ಲ ಅಂದರೆ ಅದ್ರ ಬೇಸಿಕ್ ಮೇಲೆ ಏನಾರು ಈಗ ಮೂವ್ ಮಾಡ್ತಾ ಇದ್ದೀರಾ ಅಂತ. 2012 ಇದೆ. ಬಟ್ ಇವಾಗ 2024 ಇವತ್ತುವರೆಗೂ ಒಂದು ಪ್ರೆಸ್ ಜರ್ನಲಿಸ್ಟ್ಗಳಲ್ಲಿ ನಮಗೆ ಮಾಹಿತಿ ಇಲ್ಲ. ಈ ಥರದೊಂದು ಪ್ರಾಧಿಕಾರ ಇದೆ ಅಂತ ಗೊತ್ತಿಲ್ಲ. ಇವಾಗ ಇನ್ಫ್ಯಾಕ್ಟ್ ನಾವೇ ಹುಡುಕೊಂಬಂದು ತಿಳಿಸೋದಕ್ಕೆ ಅಂತೇಳಿ ರಾಮನಗರದಲ್ಲಿ ಬಂದಿದ್ದೀವಿ. ಈ ಒಂದು ಜಿಲ್ಲೆಗೆ ಇಷ್ಟು ಅದೇನೇ ಸರ್, ಅದಕ್ಕೆ ಕೇಳಿದ್ದು ನಾವು. ಅದಕ್ಕೆ SIT ರಚನೆ ಆದಮೇಲೆ ಈಗ ಆರಂಭ ಆಗಿದೆಯಾ ಅಂತ. 2012ರಿಂದ ಇದ್ದ ಮೇಲೆ ನಮ್ಗೆ ಇದುವರೆಗೂ ಗೊತ್ತೇ ಇಲ್ಲ ಒಂದು ಪ್ರಾಧಿಕಾರ ಇದೆ ಅಂತೇಳಿ. ನೋಡಿ, SIT ಅಲ್ಲಿ ಯಾರು ನಮಗೆ ತಪ್ಪು ಮಾಡಿದ್ರು ಅದು ಕಂಪ್ಲೀಟು ನಮಗೆ ಬರಬೇಕು ಪೊಲೀಸರು ಅಲ್ವಾ? ಅಂದರೆ ಅವ್ರಿಗೂ ಅವೇರ್ನೆಸ್, ಇವ್ರಿಗೂ ಅವೇರ್ನೆಸ್ ಇದೆ ಅಂತ ಹೇಳಿದ್ರೆ ನಾ ಸ್ವಲ್ಪ ಸುಮ್ಮನೆ ಅದು ಇನ್ನೊಂದು ಹುಷಾರಾಗಿ ಮಾತಾಡ್ಬೇಕಾರೆ ಅವರೇ ಡಿಸ್ಕಸ್ ಆಗಿ ಹುಷಾರಾಗಿ ಮಾತಾಡ್ಬೇಕಾರೆ ಅವರು ಅದು ನೀವು ಹೇಳಿದ್ರು ನಿಜ. ಪಬ್ಲಿಕ್ ಇದು ಇವಾಗ ಏನೇ ಎಷ್ಟೇ ದೊಡ್ಡ ಇದು ಪ್ರಾಧಿಕಾರ ಇದೆ ಅಂತ ಹೇಳಿದ್ರು ಕೂಡ ಸಾರ್ವಜನಿಕ ಮಾಹಿತಿ ಇಲ್ಲ ಅಂತ ಹೇಳಿದ್ರೆ ಅದು ಒಂದು 50% ಫೇಲ್ಯೂರೇ.
ಈಗ ನೀವು ಹೇಳ್ದಂಗೆ 2012ರಿಂದ 2023 ತನಕ ನಮ್ಮ ಪ್ರಕಾರ ಫೇಲ್ಯೂರ್ ಸರ್. ಗೊತ್ತೇ ಇಲ್ಲ, ಮಾಹಿತಿನೇ ಇಲ್ಲ. ನೋಡಿ, ನಿಮಗೆ ಅಲ್ಲಲ್ಲ ಒಂದು ಜಿಲ್ಲಾ ಮಟ್ಟದಲ್ಲಿ ಈ ಇದು ಪತ್ರಕರ್ತರಿಗೆ ಅಥವಾ ಇವ್ರಿಗೆ ಮಾಧ್ಯಮದವ್ರಿಗೆ ಮಾಹಿತಿ ಇಲ್ಲ ಅಂತೇಳಿ ಅದು ದುರಂತನೇ. ಅದಕ್ಕೆ ಅದ್ರ ಮಾಹಿತಿ ಕೊಡಿ ಅಂತ ಕೇಳಿದ್ದೆ. ಅಲ್ಲ ದುರಂತನೇ ನಡೀತಾ ಇದೆ. ಇವಾಗ ನಾವೇನು ಮಾಡಿದ್ವಿ ಅಂತಂದರೆ ಒಂದ್ಸತಿ ನಾನು ಮಂಡ್ಯಾಗ ವಿಸಿಟ್ ಮಾಡ್ಬಿಟ್ಟು ಬಂದೆ. ನಮಗೆ ಸರ್ ಈಗ ನೀವು ಜಿಲ್ಲಾ ಮಟ್ಟದಲ್ಲಿ ಶುರು ಮಾಡಿದ್ದೀರಾ ಅರಿವು ಮೂಡಿಸೋಕ್ಕೆ? ಪ್ರತಿಯೊಂದು ಜಿಲ್ಲೆಗೂ ಹೋಗೋಣ ಅಂತ ನಾವು ಏನು ಮಾಡ್ತೀವಿ, ರಾಮನಗರ ಇದೆ ಮುಗಿಸ್ಕೊಂಬೋಣ, ಆಮೇಲೆ ತುಮಕೂರು ಹೋಗೋಣ, ಆಮೇಲೆ ಇದು ಬೀದರು ಕಂಪ್ಲೀಟ್ ಎಲ್ಲ ಒಂದ್ಸತಿ ಕವರ್ ಮಾಡಿ. ಒಟ್ಟಾರೆ 2012ರಿಂದ ಇರುವಂಥ ಪ್ರಾಧಿಕಾರಕ್ಕೆ ಈಗ ಜೀವ ತುಂಬ ಕೆಲಸ ಮಾಡ್ತಾ ಇದ್ದೀರಿ. ಜೀವ ತುಂಬೋದು ಅಂತ ಹೇಳಿದ್ರೆ ನಮ್ಮ ಸುಮ್ಮನೆ ಸ್ವಂತ ಇದು ಹೊಟ್ಟಣಗಾಗುತ್ತೆ. ಅದು ಹೇಳೋದಕ್ಕಿಂತನೂ ನಾವು ಏನು ಮಾಡಬೇಕಾಗಿದೆ ಅದು ಮಾಡ್ತಾ ಇದ್ದೀನಿ. ನೀವು ಬಂದಮೇಲೆ ಕೆಲಸ ಮಾಡ್ತಾ ಇದ್ದೀರಿ ಅಂತ. ನಾನು ಇವಾಗ ಹೇಳೋದು ಅಷ್ಟೇ, ಮೊದಲು ಹೇಳ್ತಾ ಇದ್ದಿದ್ದು ಅಷ್ಟೇ. ಎಕ್ಸ್ಟ್ರಾ ವರ್ಕ್ ಏನು ನಾವೇನು ಮಾಡಿಲ್ಲ ಯಾವ ಕೋರ್ಟಲ್ಲೂ. ಅಲ್ಲ, ಎಕ್ಸ್ಟ್ರಾ ವರ್ಕ್ ಏನು ಮಾಡಿಲ್ಲ, ಅದು ಏನು ಮಾಡಬೇಕು ಅದು ಮಾಡ್ತಾ ಇದ್ದೀನಿ ಅಷ್ಟೇ. ಅಥಾರಿಟಿ ಸೆಟಪ್ ಆದಾಗಿಂದ ಇಲ್ಲಿವರೆಗೂ ಎಷ್ಟು ಕಂಪ್ಲೇಂಟ್ಸ್ ಲಾಡ್ಜ್ ಆಗಿದೆ ಸರ್? ಅದ್ರ ಮಾಹಿತಿ ನಮಗಿಲ್ಲ. ಡಿಸ್ಪೋಸಲು ಭಾಳ ಕಡಿಮೆ ಇತ್ತು ಅದ್ರವರೆಗೂ, ಅದನ್ನು ಇದಿಲ್ಲ. ಬಟ್ ನಾನು ಇನ್ನೂ ಇದು ಮಾಡ್ತಾ ಇಲ್ಲ. ಪ್ರತಿ ದಿವಸ ಅಟೆಂಡ್ ಮಾಡ್ಬಿಟ್ಟು ನಮ್ಗೆ ಬಂದಿರೋ ಫೈದನ್ನು ಮಾತ್ರ ನಾವು ನಂಬರ್ ಕೊಟ್ಟು ರೆಡಿ ಮಾಡಿ ಸರ್ ಇನ್ನೂ ಪ್ರಾಧಿಕಾರದಲ್ಲಿ ಹುದ್ದೆ ಖಾಲಿ ಇದೆಯಲ್ಲ ಸರ್? ಇನ್ನೂ 2 ಸದಸ್ಯರು, ಹಾಂ, ಇನ್ನೂ 2 ಸದಸ್ಯರ ಪೋಸ್ಟ್ ಖಾಲಿ ಇದೆಯಲ್ಲ ಸರ್? ಒಂದು ಇನ್ನು ಇವ್ರ ಗೌರ್ಮೆಂಟ್ ಅಪಾಯಿಂಟ್ ಮಾಡೋಕೆ, ಗೌರ್ಮೆಂಟ್ ಅಪಾರ್ಟ್ಮೆಂಟ್ 3 ಜನ ಇರೋದ್ರಿಂದ ಇಬ್ಬರು ಕೋರಮಲ್ಲಿ ಮಾಡೋದು ಅಂತ ಇವಾಗ ಹೇಳ್ತಾ ಇದ್ದೆ. 3 ಜನ ಇರೋದ್ರಿಂದ ಇಬ್ಬರು ಒಂದೇ ಕೋರಮಲ್ಲಿ ಮಾಡೋದು ಮಾಡ್ತೀವಿ. ಇಲ್ಲಿ ರಾಮನಗರದವ್ರಿಗೂ ಸರಿಯಾಗಿ ನಡೀತಾ ಇದೆ. ರಾಮನಗರ ಹೌದು, ಅಂದರೆ ಈ ಹಿಂದೆ ಪ್ರಾಧಿಕಾರಗಳ ರಚನೆ ಆಗಿದೆ ಸರ್ 2012ರಿಂದ. ಅವಾಗ ಯಾರ್ಯಾರು ಮುಂದುವರ್ಸಿದ್ರು ಸರ್ ಎಲ್ಲಿ ಜಿಲ್ಲಾ ಮಟ್ಟ? ಅದೇ ಅಷ್ಟೇ, ಅದೇ ಕಂಟಿನ್ಯೂ ಆಗುತ್ತೆ. ಅದಕ್ಕೆ ಡೆಪ್ಟಿ ಕಮಿಷನರ್ ಡೆಪ್ಟಿ ಕಮಿಷನರ್ SP ಅವ್ರು ಬಿಟ್ಟು ಹಾಂ, ಸಿವಿಲ್ ಸೊಸೈಟಿ ಅಪಾಯಿಂಟ್ಮೆಂಟು ಇಲ್ಲಾಗಿ ಯಾವುದಾಗಿತ್ತೋ ಅದ್ರ ಮಾಹಿತಿ ಇಲ್ಲ. ಇಲ್ಲಿ ಮೆಂಬರ್ ಅಲ್ಲಿ ಈ ಸೊಸೈಟಿಯಿಂದ ಒಂದು ಅದು ಪ್ಯಾನಲ್ನ ಸೆಲೆಕ್ಟ್ ಮಾಡಿ ಗೌರ್ಮೆಂಟಿಗೆ ಕಳಿಸ್ತಾರೆ. ಓಕೆ, 3 ಜನ ಪ್ಯಾನಲ್, ಆ ಪ್ಯಾನಲ್ಲು 3 ಸೆಲೆಕ್ಟ್ ಮಾಡೋದು ಗೌರ್ಮೆಂಟ್. ಈ ಜಿಲ್ಲಾ ಪೊಲೀಸ್ ಪ್ರಾಧಿಕಾರದ ಮಾಹಿತಿನ ನಮ್ಗೆ ಸಂಪೂರ್ಣ ಬೇಕು ಅಂದರೆ ಯಾರ ಹತ್ರ ತಗೋಬೇಕು ಸರ್? ಈಗ ನಾವು SP ಆಫೀಸರ್. SP ಆಫೀಸರ್. ಹಾಂ, ನಾನು ಇವು ಮೊದಲನೇದಕ್ಕೆ ಶುರು ಮಾಡ್ತೀನಿ. ಮೊದಲನೇದಕ್ಕೆ ಶುರು ಮಾಡಲ್ಲ, ಮುಂದೆ ಯಾರು ಮಾಡಿದ್ರು ಮಾಡಿರೋ ನಂಗೆ ಗೊತ್ತಿಲ್ಲ. ಮೊದಲನೇದು ಇವತ್ತು ಆ್ಯಕ್ಚುಲಿ ಇದಾಗಿದ್ದ ತಕ್ಷಣ ತುಮಕೂರು ಪಕ್ಕದಲ್ಲಿ ಮುಗಿಸ್ಕೊಂಡು ಹಾಗೇ ಹೋಗೋಣ. ತುಮಕೂರು ಆದಮೇಲೆ ಚಿತ್ರದುರ್ಗ ಆದಮೇಲೆ ದಾವಣಗೆರೆ ಹಿಂಗೆ ಓಕೆ, ಥ್ಯಾಂಕ್ ಯು ಸರ್.